ಇದೆಯಾ ಅಂತ. ಮತ್ತೆ ಹಿಂಗೆ ಮಾಡಕತ್ತೀನಿ. ನಾನೇನು ಮಾಡಿದೆ? ಊರಾಗೆಲ್ಲ ನಾ ಇಟ್ಕೊಂಡಾಕಿ ಮಗ ಅಂತ ಹೇಳ್ತಿರಂತ. ಯಾವ್ರಲ್ಲಿ ಅವ್ರು ಬಂದವರು? ಊರಾಗಿನ ಮಂದಿ. ಅವ್ರೇನೋ ತಪ್ಪು ತಿಳ್ಕೊಂಡಿರ್ಬೇಕು. ಯಾಕೆ ಗಂಧದೇನಾಯ್ತು? ಎಷ್ಟು ದಿವಸ ಆಗಿದ್ದೇನೋ ಆಗೋತು. ಇನ್ನು ಮುಂದೆ ಊರಾಗೆಲ್ಲ ನಾ ಇಟ್ಕೊಂಡಾಕಿ ಮಗ ಅಂತ ಕನ್ನಡದಾಗ ಹೇಳಬೇಡ್ರಿ. ಮತ್ತೆ ಇಂಗ್ಲೀಷ್ನಾಗ ಅವನ ನಮ್ಮ ಅಪ್ಪನ ಸ್ಟೆಪ್ನಿ ಮಗ ಅಂತ ಹೇಳ್ರಿ. ಎಲ್ಲ ಒಂದೇ ಇದು ಅಂದ್ರೆ ಕನ್ನಡದಲ್ಲಿ ಹೋದ ಮಾನ ಇಂಗ್ಲೀಷ್ನಲ್ಲಿ ಬರುವುದೇನು ಅಂತ. ಯಾಕೆ ಗಂಧದೇನಾಯ್ತು? ಆಸ್ತಿ ಅರ್ಧ ಕೊಡು. ಆ ಭೂಪತಿ ಹಿಂದೆ ಮುಂದೆ ಸಲ ಮಾಡ್ಕೊಂಡು ತಿರ್ಗಾಡ್ತಿರ್ತೀಯಲ್ಲ, ಈ ಬುದ್ಧಿ ಅವಾಗ ಇಲ್ಲಿ ಹೋಗಿತ್ತು. ಆಗ ನಂದು ಸಣ್ಣದಿತ್ತು, ಬುದ್ಧಿ ಗೊತ್ತಾಗ್ಲಿಲ್ಲ. ಈಗ ನಂದು ದೊಡ್ಡದಾಗೈತೆ ಬುದ್ಧಿ. ನೀ ಹೇಳ್ದಂಗೆ ಕೇಳ್ತೀನಿ ತಮ್ಮ. ಹೇಗಾದ್ರೂ ಮಾಡಿ ಆ ಭೂಪತಿ ಮನೆಯನ್ನು ಸ್ಮಶಾನ ಮಾಡಬೇಕು. ಹಂಗಾದ್ರ ಅವ್ರ ಮನೆ ಬಾತ್ರೂಮ್ನಾಗ ಚರಿಗೆ ಕಳು ಮಾಡ್ಕೊಂಬರ್ಲ್ಯಾ? ಬಾತ್ರೂಮ್ನಾಗಿರೋ ಚರಿಗೆ ಕಳ್ತನ ಮಾಡಿದ್ರೆ ಮನೆಯಲ್ಲೇ ಸ್ಮಶಾನ ಆಗುತ್ತೆ. ಅವ್ರ ಮನ್ಯಾಗ 4 ಮಂದಿ ಅದಾರ. ಮುಂಜಾನೆ ಎದ್ದು ಕೂಡಲೇ ಒಂದು ಪ್ಲಾಸ್ಟಿಕ್ ಚರಿಗೆ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಹೊಡೆದಾಡ್ಬೋದು ವಿಚಾರ ಮಾಡು. ಏನು ಹುಚ್ಚದಿಲ್ಲ ನೀನು? ಅಂತ ದೊಡ್ಡ ಕೋಟ್ಯಾಧೀಶ್ವರ ಚರಿದ ಒಂದು ಜಾಗ ಮಾಡ್ತಾನೆ. ಯಾಕೆ ಅವ್ರ ಮನೇಲಿ ಶವರ್ ಇಲ್ವಾ? ಶವರ್ ಐತ. ಹಂಗಾದ್ರ ಆ ಶವರಿಗೆ ನೀರು ಬರೋ ಟ್ಯಾಂಕ್ನಾಗ ಒಂದು 50 ಲೈಫ್ ಬಾಯ್ ಸೋಪ್ ಒಗೆದು ಬರ್ಲ್ಯಾ? ಅಲ್ಲಿ ಅವ್ ಒಳಗ ತೊಳಿತಾ ಇರಿ. ನೀನೇ ಒಳಗಡೆ ಹೋಗಿ ಸ್ವಚ್ಛಂಗ ತೊಳೆದು ಬಂದ್ಬಿಡು. ಆಗ ಅವ ಕೇಳ್ತಾನ ಏನಂತ? ಬಂಟಿ ನಿನ್ನೆ ಸಾಬೂನು ಸ್ಲೋನಾ? ಎಲ್ಲಿಂದ ಗಂಟಿದ್ದಿಲ್ಲ ಬಂಟಿ ನೋಡಲಿ ತಮ್ಮ. ಹೇಳಲಿ ಅಣ್ಣ. ಅಣ್ಣಗಲೇ ಅಂತ ಎಲ್ಲೇ? ಮತ್ತೆ ತಮ್ಮಗಲೇ ಅಂತ ಎಲ್ಲಿ? ನೀ ನನ್ನ ತಮ್ಮಲೇ, ನೀ ನಮ್ಮ ಅಣ್ಣಲೇ. ಆಯ್ತಪ್ಪ, ಇನ್ಮೇಲಿಂದಲೇ ಅನ್ನಂಗಿಲ್ಲ. ನಿನ್ನ ಕ್ಷಮಿಸಿನಿ, ಅನ್ಬಾಡ್ಲೆ. ಅನ್ನಂಗಿಲ್ಲ ಅಂತದೀನಿ ಮತ್ತಲೇ ಅಂತ ಎಲ್ಲೇ? ನಾ ಅಂದಿಲ್ಲಲೇ. ಬಿಟ್ಟಾಕದನ ಪೆಟ್ಟಿನಕ್ಕಿನ ಯಾರನ್ನ? ತವಕ್ಕಿನ ಬಿಡು ಒಂದೇ ರಕ್ಕಿನ. ವಿಷಯ ಬಿಟ್ಟು ಹಾಕು ಒಂದೇ. ಉಷಾನ್ ಬಿಟ್ಟು 20 ದಿವಸ ಆಯ್ತು. ವಿಷ ಅಂದ್ರೆ ಉಷಾ ಅಂತ. ಆ ವಿಷಯದಿಂದ ಬೇರೆ ವಿಷಯಕ್ಕೆ ಬಾ. ಬಂದೆ. ನೋಡ್ತಮ್ಮ, ತೋರ್ಸಣ್ಣ. ಏನ್ ತೋರಿಸ್ಬೇಕು? ಏನ್ ನೋಡ್ಬೇಕು? ನನ್ನ ಮಾತು ಕೇಳೋ. ಹೇಳೋ. ಅವ್ರ ಮನೆ ಸರ್ವನಾಶ ಆಗೋದು ನಾನು ಕಣ್ಣಾರೆ ಕಾಣಬೇಕು. ಹೌದಾ? ಯಾವ ಕಣ್ಣಿಂದ? 2 ಕಣ್ಣಿಂದ. ನಿಮ್ಮ ಪ್ರಾಣಿಗೆ ಆಗೋದಿಲ್ಲ. ನಿಂದ ಆ ಕಡೆ ಒಂದು ಹೆಡ್ಲೈಟ್ ಹೋಗೈತೆ. ಮನೆ ತಾನೇ ಸರಿ ಮಾಡಿಸ್ಕೊಂಡು ಬಂದೀನಿ. ಅದಕ್ಕೇನು ಬೂದ್ ಗುಂಬಳಕಾಯಿ ತುಂಬಿಯಾ? ಇಲ್ಲ, ಸೋರೆಕಾಯಿ ತುರ್ಕಿನಿ. ಅವೆಲ್ಲ ಅವನು ಮನೆ ಸರ್ವನಾಶ ಆಗೋದನ್ನ ಕಣ್ಣಾರೆ ಕಂಡು ಅತಿ ಸಂತೋಷದಲ್ಲಿ ನಾನು ಹಾಲು ಕುಡಿಬೇಕು. ಹೌದಮ್ಮ, ಹಿಂಗಂತ ಇರಬೇಕು. ಅವನನ್ನು ನೋಡಿ ಹೊಟ್ಟೆ ಹುರ್ಕೋಬೇಕು. ಇಂಥವೆಲ್ಲ ಎಂಥದ್ದು ಸಿಗ್ತಾವಲ್ಲ ಇವ್ರಿಗೆ ಎತ್ತಿದೆ. ಹೊಟ್ಟೆ ಹುರ್ಕೋಬೇಕು ಮಕ್ಕಳ ನೀವೆಲ್ಲ. ನಂದ ತಡಿ ಮೆಟ್ಟು ತಗೋ. ಕೈಯ ಬರೋಬ್ಬರಿ ಆಗಿಲ್ಲ, ಮೆಟ್ಟು ತಗೊಂಡು ಇಕ್ಕಳಿಸೋ. ಏಯ್ ಸುಮ್ಮನಿರಲಿ. 2 ಎಕರೆ ಹೊಲ ಕೊಟ್ಟ ಬಾತ್ರೂಮ್ನಾಗಾರ ಬೀಳು, ಪಾಯ್ಖಾನೆಗಾರ ಬೀಳು. ಇಲ್ಲ ರಾತ್ರಿ ಬಾಡ ಕ್ರಾಸ್ನಾಗಾರ ನಿಂದ್ರು. ಈಗಿನ ನಿಂದು ಮದುವೆಯಾಗಿ ಮ್ಯಾರೇಜ್ ಆಗಿ ಶಾದಿ ಆಯ್ತಲ್ಲ? ಹೌದಲ್ಲ. ಈಗಿನ ನೀನು ಮನೆ ಬಿಟ್ಟು ಎದಕ್ಕೂ ಹೊರಗೆ ಕಳ್ಸಂಗೇ ಇಲ್ಲ? ಕಳಿಸೋದೇ ಇಲ್ಲ. ನೀರ್ ತರಾಕ ಮನ್ಯಾಗ ಬೋರ್ ಹಾಕಿಸ್ತೀನಿ. ಕಾಯಿಪಲ್ಲೆ ತರಾಕ ಮಾರ್ಕೆಟಿಗೆ ನಾನು ಹೋಗ್ತಿರ್ತೀನಿ. ಹಾಲು ಮೊಸರು ತರಾಕ ಮನ್ಯಾಗ ಸಣ್ಣ ಎಮ್ಮೆ ಕಟ್ತೀನಿ. ಸಣ್ಣ ಎಮ್ಮಿ ಹಿಂಡಂಗಿಲ್ಲ. ಅವ್ರವ್ ದೊಡ್ಡ ಎಮ್ಮಿನ ಕಟ್ತೀನಿ. ಹಂಗಾದ್ರೆ ಈಗಿನ ನೀನು ಇದಕ್ಕರ ಹೊರಗೆ ಕಳ್ಸಾಕ ಬೇಕಲ್ಲ ಮಗನ? ಮೆಂಟಲ್ ನನ್ನ ಮಗನ. ಮನಿ ಒಳಗ ಪೈಖಾನಿ ಕಟ್ಟಿಸ್ತೀನಿ. ನಾನು ಪೈಖಾನಿ ಮಾಡಿದ್ದೀನಿ. ನಾನು ಅಂಗಳದಾಗ ಕುಂದಿರಿಸಿ ಬಳದ್ ಹಾಕ್ತೀನಿ. ರೂಢಿ ಇದ್ದವ್ರಿಗೆ ಏನು ಮಾಡಕ. ಓಕೆ, ಹೆಚ್ಚಾಗಿ ಬಾತ್ರೂಮ್ ಏರಿಸ್ಲೇನ ಬಳಿನ. ನೀನು ಯಾರು ಅಂದ್ರೇನು? ನಾನು ಒಬ್ಬ ಬಳೆಗಾರ. ನೀನು ಇಲ್ಲಿ ಯಾಕೆ ನಿಂತಿ ಅಂದ್ರೇನು? ದಿಂಡ್ ಹೆಚ್ಚಾಗಿ ನಿಂತೀನಿ. ಈಕೇನೆಲ್ಲದಕ್ಕೆ ಅಂತಾಳ. ಆ ದೇವ್ರಿನ ಬಾಯಾಗ ತೂತರ ಇರ್ತಾನಿಲ್ಲ. ಗೋಲ ಪುಂಡಲೀಕ ವರದಾನ ವಿಠ್ಠಲ ಮಹಾರಾಜ ಕೀ. ದೇವರಿಗೆ ಅಂದ ಚಂದ ಎಲ್ಲ ಕೊಟ್ಟು ಬಾಯ ಕಸ್ಕೊಂಡ್ಬಿಟ್ಟ. ಪಾಪ ಮೂಗಿದಳೆ. ಮೂಗಿಗೆ ಬಿದ್ದಾಗ ಬಾಯಿ ಮಾಡ್ಕೊಂತ ಅಷ್ಟೇ ಇರ್ತದೆ. ನನ್ನ ಮನಗೆದ್ದರೆ ನಿನ್ನ ಹಾರೈಸಿ ಬಂದೆ. ನನ್ನ ಸಿರಿ ತೀರಿಸು ನಿನ್ನ ನಾಸೆ
ಗಂಡನಿಗೆ ತಕ್ಕ ಹೆಂಡತಿಯ ವಿಶೇಷ ಪಾತ್ರ ಅಂದ್ರೆ ಹಾಸ್ಯ ಪಾತ್ರವನ್ನು ವಹಿಸಿದಂತ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸೋಣ. ಅವರು ಈ ಒಂದು ಕಲಾವಿದ ಬದುಕಲ್ಲಿ ಹೇಗೆ ಬದುಕನ್ನು ಕಟ್ಟಿದ್ದಾರೆ ಕೇಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಫೈನ್ ಸರ್. ಓಕೆ, ಹೇಗಿದೆ ನಿಮ್ಮ ಕಲಾವಿದರ ಜೀವನ? ತೊಂದ್ರೆ ಇಲ್ಲ, ಚೆನ್ನಾಗಿದ್ದೀವಿ. ಯಾವ್ದಕ್ಕೂ ಏನು ಕೊರತೆ ಇಲ್ಲ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಸರ್ ಈಗ ನಾನು ವೃತ್ತಿ ರಂಗಭೂಮಿ ಬಂದು 8 ವರ್ಷ ಆಯ್ತು. ನಾನು ಮೊಟ್ಟ ಮೊದಲು ಕಂಪನಿಗೆ ಅಂತ ಬಂದಿದ್ದೆ ಇದೇ ಊರಿಗೆ, ದಾವಣಗೆರೆಗೆನೆ. 2017ರಲ್ಲಿ ಆ ಕಡೆ ಸೈಡ್ ಕಲ್ಲೂರ್ ಕಂಪನಿ ಅಂತ ಬಂದಿತ್ತು. ಇದ್ರ ಅಪೋಸಿಟ್ ಹಾಕ್ತಿದ್ರು ಫಸ್ಟ್ ಸಂಧಿ ಒಳಗೆ. ಅಲ್ಲಿ ಕಲ್ಲೂರ್ ಕಂಪನಿ ಇತ್ತು, ಅಲ್ಲಿಗೆ ಬಂದೆ. ಅಲ್ಲಿ ಎಲ್ಲಿಂದ ದಾವಣಗೆರೆಯಿಂದ ನನ್ನ ಜರ್ನಿ ಶುರು ಆಗಿತ್ತು. ಇವಾಗ ನಡೀತಾ ಇದೆ ಸರ್. ನೋಡಕ್ಕೆ ಒಂಥರ ಜಗ್ಗೇಶನ್ ಹೋಲಿಕೆ ಇದೆ ನಿಮ್ಗೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದು ಏನೋ ಒಂದು ಗಿಫ್ಟ್ ದೇವ್ರು ಕೊಟ್ಟಿದ್ದು. ಮೀಟ್ ಮಾಡಿದ್ರೆ ಇವತ್ತಾರು ತುಂಬಾ ಜನ ಅದನ್ನ ಹೇಳಿದ್ದಾರೆ. ತುಂಬಾ ಜನ ಜಗ್ಗೇಶ್ ತರನೇ ಇದ್ದಾರೆ, ಜಗ್ಗೇಶ್ ತರ ಮಾಡ್ತೀರಾ ಅಂತ. ಅದು ನಾನ್ ಬೇಕು ಅಂತ ಮಾಡಿದ್ದಲ್ಲ. ನಾನ್ ಜಾಸ್ತಿ ಅವ್ರ ಪಿಕ್ಚರ್ಗಳು ನೋಡ್ತೀನಿ, ಹಾಗಾಗಿ ಜಗ್ಗೇಶ್ ಸರ್ನ ನನ್ನಲ್ಲಿ ನಾನು ಅಳವಡಿಸ್ಕೊಂಡು ಅದು ವಾಯ್ಸ್ ಮಾಡ್ಯುಲೇಷನ್ ಕೂಡ ನನಗೆ ಗೊತ್ತಿಲ್ಲದ್ರೆ ಅವ್ರ ತರ ಮಾಡ್ಯುಲೇಷನ್ ಮಾಡಿ ಮಾತಾಡ್ತೀನಿ. ಆಮೇಲೆ ನೆಕ್ಸ್ಟ್ ನಮ್ದು ಇನ್ನೊಂದು ಒಂದ್ಸತಿ ಮಾಡಿ ನೋಡೋಣ ಜಗ್ಗೇಶ್ ತರ. ಐತಿರಿಲ್ಲ ಆ ಕಡೆ ಪಕಡೆ ಜುಮ್ಮ ಟಚಿಂಗ್ 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 ಅಲ್ಲಿ ಸ್ಟೇಜ್ ಮೇಲೆ ಬರುತ್ತೆ ಆಟೋಮೆಟಿಕ್ ತಾನೆ. ಇದು ಈಗ ನಿಮ್ಗೆಲ್ಲ ಜಿ ಕನ್ನಡದಿಂದ ಅವಕಾಶ ಸಿಕ್ಕಿದ್ಯಾ? ಇತ್ತು ಸರ್, ಆಗಿತ್ತು ಸರ್, ಬಟ್ ನಾವು ಹೋಗಿಲ್ಲ. ಯಾಕಂದ್ರೆ ಯಾರೇನಾರ ತಿಳ್ಕೊಬಹುದು, ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ನಿಂತ್ರೆ ಇದನ್ನ ಉಳಿಸೋರು ಯಾರು ಅಲ್ವಾ? ಈಗ ಅಲ್ಲಿ ನಮ್ಮನ್ನವ್ರು ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ. 3 ತಿಂಗಳು ಸರ್ ಅಷ್ಟೇ. ಅದು ನಮಗೆ ಹರ್ಷದ ಕೂಳು, ಇದು ನಮ್ಗೆ ವರ್ಷದ ಕೂಳು. ಹೀಗಾಗಿ ಅವಕಾಶಗಳಿದ್ರು ಕೂಡ ಕೆಲವು ಸಾರಿ ಹೋಗಕ್ಕಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ದೇವರು ಸೊ ಒಂದು ನಾಟಕ ಅಂದ್ರೆ ಹಾಸ್ಯ ಕಲಾವಿದನ ಮೇಲೆ ನಿಂತಿರುತ್ತೆ. ಸೊ ತುಂಬಾ ನಗಿಸ್ತೀರಾ ನೀವು. ನಿಮ್ ಬದುಕಲ್ಲಿ ಎಷ್ಟು ನೋವು ಇದೆ ಸರ್? ತುಂಬಾ ಇದೆ ಸರ್, ನೋವು ತುಂಬಾ ಇದೆ. ಹೋದ ವರ್ಷ 2025ರಲ್ಲಿ ಬನಶಂಕರ ಜಾತ್ರೆ, ನಮ್ಮ ನಾಟಕ ಕಂಪನಿಯವರಿಗೆ ಬನಶಂಕರ ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ. 10-12 ನಾಟಕ ಕಂಪನಿ ಬನಶಂಕರ ಜಾತ್ರೆಗೆ ಬರುತ್ತೆ. ಓಪನಿಂಗ್ ದಿವಸನೇ ಸರ್ ನಮ್ಮ ಕಂಪ್ನಿನೇ ಇದೇ ಗಂಡನಿಗೆ ತಕ್ಕ ಹೆಂಡತಿ ನಾಟಕ. ನಾನೇ ಕಾಮಿಡಿಯಲ್ಲಿದ್ದೆ. ಸಾಯಂಕಾಲ 6 ಗಂಟೆಗೆ ನಾನು ಮೇಕಪ್ ಹಚ್ಕೋಬೇಕು. 6 ಗಂಟೆ 5 ನಿಮಿಷಕ್ಕೆ ನನಗೆ ಫೋನ್ ಬರುತ್ತೆ, ನಿಮ್ಮಮ್ಮ ಸತ್ತೋಗಿದ್ದಾರೆ. ನಮ್ಮಮ್ಮ ಸತ್ತೋಗಿರೋದು ಅವತ್ತು ಶೋ ಬಂದ್ ಮಾಡಿದ್ವಿ. ಮಾರನೇ ದಿವಸ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಅಮ್ಮನ ಮಣ್ಣು ಕೊಟ್ಟು ನಾನು ಮನೆಗೆ ಹೋಗಿ ದೀಪನೂ ನೋಡಿಲ್ಲ, ಮನೇಲಿ ಸ್ನಾನ ಕೂಡ ಮಾಡಿಲ್ಲ. ಬರ್ತಾ ದಾರಿಯಲ್ಲಿ ಎಲ್ಲೋ ಸ್ನಾನ ಮಾಡ್ಕೊಂಡು 5:15 ಬಂದು ನಾನು ಪಾಲ್ಟ್ ಮಾಡಿದ್ದೀನಿ ಮಣ್ಣು ಕೊಟ್ಟ ದಿವಸನೇ. ಅದ್ ಬಹಳ ನೋವಿದೆ. ಖಂಡಿತ ಇದೆ ಸರ್. ಕಲೆಯನ್ನು ಉಳಿಸ್ಬೇಕು. ಹಂಗ ಅವಾಗ ನಮ್ಗೆ ಬಂದಿರೋ ನೆಂಟ್ರು ಎಲ್ಲರೂ ಬೈದ್ರು, ಅವನಿಗೆ ಯಾವತ್ತಾದ್ರೂ ನಾಟಕನೇ ಅಂತ ಹೋದ. ತಾಯಿ ಮಣ್ಣು ಕೊಟ್ಟು ನಿಂತ್ಕೊಳ್ಳಿಲ್ಲ, ಎಂತವನ್ನ ಕಟ್ಕೊಂಡು ಎಲ್ಲ ನೀನ್ ಸುಖ ಕಾಣುತ್ತೆ ಅಂತ ನಮ್ಮ ಅತ್ತೆ ಮನೆಯವ್ರು ನನ್ನ ಹೆಂಡತಿಗೆ ಅಂತಿದ್ದು ಉಂಟು. ತುಂಬಾ ಇದೆ ಸರ್. ಆಮೇಲೆ ನೋಡ್ರಿ, ಹೆಂಡತಿ ಎಲ್ಲೋ, ಮಕ್ಕಳೆಲ್ಲೋ, ನಾವೆಲ್ಲೋ. ವಿಧಿ ಇಲ್ಲ, ನಾವು ರಂಗಭೂಮಿ ಸೇವೆ ಮಾಡ್ಲೇಬೇಕು. ಇದೇ ನಮ್ ಜೀವನ, ಇದೇ ನಮ್ ಬದುಕು. ಇವತ್ತೆಲ್ಲ ನಾಳೆ ರಂಗಭೂಮಿ ತಾಯಿ ನಮ್ಮನ್ನ ಕೈ ಹಿಡಿತಾಳೆ, ದಡಕ್ ಸೇರಿಸ್ತಾಳೆ. ಸದ್ಯ ನಾವು ಪ್ರಯತ್ನ, ಕೃಷ್ಣ ಹೇಳಿಲ್ವಾ, ಪ್ರಯತ್ನ ಮಾಡು, ಫಲ ನನಗ್ ಬಿಡು ಅಂತ. ಅಷ್ಟೇ, ಪ್ರಯತ್ನ ನಮ್ದು, ಎಲ್ಲ ಒಂದು. ಎಸ್, ಇದು ನಮ್ಮ ಹಾಸ್ಯ ಕಲಾವಿದ ಆನಂದ್ ಅವರ ಮಾತು. ಬಹುಶಃ ದುಃಖ ಇದ್ರೂ ಕೂಡ ರಂಗಭೂಮಿಯನ್ನು ಉಳಿಸ್ಬೇಕು, ರಂಗಭೂಮಿಯನ್ನು ಬೆಳೆಸ್ಬೇಕು, ಅದೇ ನಮ್ಮ ಉದ್ದೇಶ. ಒಂದ್ಸತಿ ನಮ್ಗೆ ರಂಗಭೂಮಿ ಕೈ ಹಿಡಿತಾಳೆ, ಇವತ್ತೆಲ್ಲ ನಾವು ಮುಂದಕ್ಕೆ ಬಂದೇ ಬರ್ತೀವಿ, ಬೆಳವಣಿಗೆ ನಮ್ಮಲ್ಲಿ ಇದೆ ಅನ್ನೋ ಒಂದು ಭರವಸೆನ ಹೇಳ್ತಾ ಇದ್ದಾರೆ. ಬನ್ನಿ, ಮತ್ತಷ್ಟು ಕಲಾವಿದ್ರು ಏನೆಲ್ಲ ಹೇಳ್ತಾರೆ ಕೇಳೋಣ.